ಹಾಗೆ ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಎಲೆ ಅಡಿಕೆಯ ಜೊತೆಗೆ ಎಷ್ಟು ಎಲೆಗಳನ್ನ ಇಡೋದು ಶ್ರೇಷ್ಠ ಅಂತ ಹೇಳಿ ಈ ಕುರಿತು ಮುಂದುವರಿಸಿ. ಸಾಮಾನ್ಯವಾಗಿ ನೋಡಿ, ಈಗ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇರೋರು ಎಲ್ಲರ ಹತ್ರನೂ ಇರೋವಂಥ ಒಂದು ಸಮಸ್ಯೆ ಏನು, ನಮಗೆಲ್ಲ ಚೆನ್ನಾಗಿ ಬರ್ತಾ ಇದೆ, ಆದರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋವಂಥ ಒಂದು ವಿಚಾರ. ಈ ವಿಚಾರಕ್ಕೂ ವಿಳೆದೆಲೆಗೂ ಏನು ಕನೆಕ್ಷನ್ ಇದೆ ಅಂತ ನೋಡ್ತಾ ಬರೋಣಮ್ಮ. ನೋಡಿ, ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ತಾಂಬೂಲ ಶಾಸ್ತ್ರ ಅನ್ನೋದು ಒಂದಿದೆ. ಅದು ನಮಗೆ 5 ಸಂಖ್ಯೆನೋ 3 ಸಂಖ್ಯೆನೋ ವಿಳೆದೆಲೆಗಳನ್ನು ಕೈಗೆ ತಗೊಂಡಾಗ ಎದುರು ಕೂತಿರುವಂಥವರ ಸ್ಪಷ್ಟವಾದ ಮನಸ್ಥಿತಿಯನ್ನು, ಅವರ ಪ್ರಶ್ನೆಯನ್ನೆಲ್ಲ ತೋರಿಸ್ತಾ ಬರುತ್ತೆ. ಅದೇ ರೀತಿಯಾಗಿ ದೇವರಿಗೆ ಇಡುವಂತಹ ನೈವೇದ್ಯದ ಎಲೆ ಇರುತ್ತಲ್ಲ, ಆ ಎಲೆನೂ ಕೂಡ ನಿಮ್ಮ ಜೀವನವನ್ನು, ನಿಮ್ಮ ಜೀವನದಲ್ಲಿ ಆಗು ಹೋಗುಗಳನ್ನು ಅದೆಲ್ಲವನ್ನು ಸೂಚಿಸುತ್ತೆ. ಹಾಗಾಗೇನೆ ವಿಳೆದೆಲೆಯನ್ನು ಒಟ್ಟು ಕುಟುಂಬ ಅಂತ ಹಿಂದಿನವ್ರು ಹೇಳಿರುವಂಥದ್ದು. ಆ ಕುಟುಂಬದಲ್ಲಿ ಏನೇನಿರಬೇಕು? ಎಲೆ, ಮಹಾಲಕ್ಷ್ಮಿ ಇರಬೇಕಲ್ವಾ, ಅದರ ಜೊತೆಗೆ ಅಡಿಕೆ, ನಾರಾಯಣ ಇರಬೇಕಲ್ವಾ, ಅದರ ಜೊತೆಗೆ ದುಡ್ಡು ಇಡುವಂಥದ್ದು. ಎಲೆನೂ ಇಟ್ಟು ದುಡ್ಡು ಯಾಕೆ ಇಡಬೇಕು? ಎಲೆನೂ ಲಕ್ಷ್ಮಿ, ದುಡ್ಡನ್ನು ಲಕ್ಷ್ಮಿ ಅಂತಾರೆ. ಆದರೆ ವ್ಯಾವಹಾರಿಕವಾಗಿ ನಮಗೆ ಎಲೆ ಕೊಟ್ಟ ಅಂಗಡಿಲಿ ಏನೂ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ? ಏನು ಕೊಡಬೇಕು? ದುಡ್ಡನ್ನೇ ಕೊಟ್ಟು ತಗೊಳ್ಳೇಬೇಕು. ಹಾಗಾಗಿ ಮಹಾಲಕ್ಷ್ಮಿಗೆ ದೇವರ ಸ್ಥಾನ, ದುಡ್ಡಿಗೆ ದೇವರ ಸ್ವರೂಪ ಅಂತ ಹೇಳಿದ್ದಾರೆ. ಆಯಿತಾ? ಮಹಾಲಕ್ಷ್ಮಿ ದುಡ್ಡು ದೇವರ ಸ್ವರೂಪ ಇದ್ದಂಗೆ, ಅಮ್ಮನವರ ಆಶೀರ್ವಾದದಿಂದಾನೇ ದುಡ್ಡು ಮನೆಯಲ್ಲಿ ಇರೋವಂಥದ್ದು, ಇಟ್ಕೊಳ್ಳೋವಂಥದ್ದು. ಹಾಗಾಗಿ ವಿಳೆದೆಲೆಯನ್ನು ಚೆನ್ನಾಗಿರೋವಂಥ, ಅರ್ಧೋಗದೆ ಇರೋವಂಥ ಅಥವಾ ಮಧ್ಯ ಮಧ್ಯದಲ್ಲಿ ಏನಾದರೂ ಸಣ್ಣ ರಂಧ್ರಗಳಿರುತ್ತಲ್ಲ, ಆ ಥರದನ್ನೆಲ್ಲ ಖಂಡಿತವಾಗ್ಲೂ ಉಪಯೋಗಿಸ್ಬೇಡಿ. ಸ್ಪಷ್ಟವಾಗಿ ಇರುವಂಥದ್ದನ್ನು ಮಾಡಿದ್ರೆ ಭಗವಂತ ಖಂಡಿತವಾಗ್ಲೂ ಕೊಡ್ತಾರೆ. ಅರ್ಧ ಗಂಟೆ 3/4 ಗಂಟೆ ದೇವ್ರ ಮುಂದೆ ಕೂತು ಕಣ್ಣೀರು ಸುರಿಸುವುದಕ್ಕಿಂತ ಹೆಚ್ಚಾಗಿ ಧರ್ಮ ಪದ್ಧತಿಯಲ್ಲಿ ನಿಮ್ಮ ತಂದೆ ತಾಯಿ ಏನು ಹೇಳ್ಕೊಟ್ಟಿರ್ತಾರೆ, ಅಜ್ಜಿ ತಾತ ಏನು ಹೇಳ್ಕೊಟ್ಟಿರ್ತಾರೆ, ಅದನ್ನು ಮುಂದುವರಿಸ್ಕೊಂಡು ಹೋದರೆ ಅವರೆಷ್ಟು ಚೆನ್ನಾಗಿ ನೆಮ್ಮದಿಯಾಗಿ 70-80 ವರ್ಷ ಆದರೂ ಬದುಕಿದ್ರಲ್ಲ, ಅದೇ ರೀತಿ ಸಮೃದ್ಧಿಯಾಗಿ ನಾವು ಕೂಡ ಬದುಕ್ಬೋದು. ಅದನ್ನು ಅಭ್ಯಾಸ ಮಾಡ್ಕೊಳ್ಳೋಣ.